ನಮ್ಮ ರೈತರು ಹಗಲು ರಾತ್ರಿ ಕಷ್ಟಪಟ್ಟು ಹೈನೋದ್ಯಮದ ಮುಖಾಂತರ ಡೈರಿಗಳಿಗೆ ಉತ್ತಮ ಗುಣಮಟ್ಟದ ಹಾಲುಗಳನ್ನು ಸರಬರಾಜು ಮಾಡ್ತಾರೆ. ಆದರೆ ಈ ಡೈರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಶುದ್ಧ ಹಾಲಿಗೆ ನೀರನ್ನು ಮಿಶ್ರಣ ಮಾಡಿ ಹಾಲಿನ ಒಕ್ಕೂಟ ಹಾಗೂ ನಂದಿನಿ ಹಾಲಿನ ಗ್ರಾಹಕರಿಗೆ ವಂಚನೆ ಮಾಡ್ತಾ ಇರೋ ಪ್ರಕರಣಗಳು ಬೆಳಕಾಗ್ತಾ ಇದೆ. ರೈತರಲ್ಲ, ಸಿಬ್ಬಂದಿನೇ ಹಾಲಿಗೆ ನೀರನ್ನು ಮಿಶ್ರಣ ಮಾಡ್ತಾ ಇರೋದು. ಅಷ್ಟಕ್ಕೂ ಅದು ಯಾವ ಒಕ್ಕೂಟ, ಯಾವ ಡೈರಿಯಲ್ಲಿ ಈ ಥರ ಆಗ್ತಾ ಇದೆ ಅಂತ ನೋಡೋಣ ಬನ್ನಿ. ಡೈರಿ ಸಿಬ್ಬಂದಿಯಿಂದಲೇ ಹಾಲಿಗೆ ನೀರು ಕಲಬೆರಕೆ ಮಾಡಿ ಗ್ರಾಹಕರಿಗೆ ವಂಚನೆ. ಕೆಲಸದಿಂದ ಸಿಬ್ಬಂದಿ ವಜಾ ಮಾಡಿದ ಚಿಮುಲ್. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮುಲ್ ಮತ್ತೆ ಸುದ್ದಿಯಲ್ಲಿದೆ. ಚಿಮುಲ್ಗೆ ಸರಬರಾಜು ಮಾಡುವ ಪರಿಶುದ್ಧ ಹಸುವಿನ ಹಾಲಿಗೆ ನೀರು ಮಿಶ್ರಣ ಮಾಡಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಹಾಲಿನ ಡೈರಿ ಬಿಎಂಸಿ ಕೇಂದ್ರದಲ್ಲಿ. ಹೌದು, ಸ್ವತಃ ಮಾಡಿಕೆರೆ ಹಾಲಿನ ಡೈರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹಾಲಿನ ಡಂಪ್ ಟ್ಯಾಂಕ್ಗೆ ನೀರು ಕಲಬೆರಕೆ ಮಾಡಿ ಹಾಲಿನ ಟ್ಯಾಂಕ್ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾ ಡೈರಿಗೆ ಸರಬರಾಜು ಮಾಡಿ ಈಗ ಸಿಕ್ಕಿಬಿದ್ದಿದ್ದಾರೆ. ಸ್ವತಃ ಡೈರಿ ಸಿಬ್ಬಂದಿ ಕಳ್ಳಾಟವನ್ನ ಮತ್ತೋರ್ವ ಸಿಬ್ಬಂದಿ ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ನಾನು ಗಮನಿಸಿದ್ದೀನಿ. ಸೊ ಇದಕ್ಕೆ ಸಂಬಂಧಿಸಿದಾಗೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ಗೆ ಪ್ಲ್ಯಾನ್ ಮಾಡಿ ನಮ್ಮ ವಿಸ್ತರಣಾಧಿಕಾರಿ ಆಗಿರ್ಬೋದು, ಆ ತಾಲೂಕಿನ ಉಪವ್ಯವಸ್ಥಾಪಕರಿಗೆ ಈಗ ಆಲ್ರೆಡಿ ನೋಟಿಸ್ ಜಾರಿ ಮಾಡಿ ಅವರು ಅದಕ್ಕೆ 3 ದಿನಗಳಾಗಿ ಈ ಥರ ಏನಾದರೂ ಅವ್ಯವಹಾರ ಆಗಿರೋದು ಕಂಡು ಬಂದಿದ್ದರೆ ಅದಕ್ಕೆ ವರದಿ ಕೊಡಬೇಕು ಅಂತ. ಜೊತೆಗೆ ನಾವು ಅವ್ರ ಬಿಟ್ಟು ಈಗ ನಮ್ಮ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಏನಾದರೂ ಅವ್ಯವಹಾರ ಆಗಿದೆಯಾ ಅಥವಾ ಏನು ಕಲಬೆರಕೆ ಆಗಿದೆಯಾ ಅಥವಾ ಅವ್ರ ಹಾಲಿಗೆ ನೀರು ಬೆರೆಸ್ತಾ ಇದ್ದಂಥದ್ದು ಏನು ಅಂತ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಕೊಡಲಿಕ್ಕೆ ಈಗ ಆಲ್ರೆಡಿ ತಂಡ ರಚನೆ ಮಾಡಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಇನ್ನು ಮಾಡಿಕೆರೆ ಹಾಲಿನ ಡೈರಿ ಬಿಎಂಸಿ ಕೇಂದ್ರದಲ್ಲಿ ನಡೆದಿದೆ ಎನ್ನಲಾದ ಹಾಲಿನ ಮಿಶ್ರಣ ಅಕ್ರಮ ವಿಚಾರ ಬಯಲಾಗ್ತಿದ್ದಂತೆ ಸ್ವತಃ ಚಿಮುಲ್ ಎಂಡಿ ಶ್ರೀನಿವಾಸ ಗೌಡ ಅಲರ್ಟ್ ಆಗಿ ಡೈರಿಯ ಸಹಾಯಕ ಚೇತನನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಹಾಗೂ ಹಾಲಿನ ಟ್ಯಾಂಕರ್ನ ಚಾಲಕನ ಮಾರ್ಗ ಬದಲಾವಣೆ ಮಾಡಿ ಹಾಲಿಗೆ ನೀರು ಮಿಶ್ರಣ ಕಳ್ಳಾಟ ತನಿಖೆಗೆ ಸಮಿತಿಯೊಂದನ್ನು ರಚಿಸಿದೆ. ಅಕ್ರಮ ತಡೆಗಟ್ಟುವ ಭರವಸೆ ನೀಡಿದ್ದಾರೆ. ಅವ್ರನ್ನ ಈಗ ನಾವು ಆಲ್ರೆಡಿ ಚೇತನ್ ಅಂತವ್ರಿಗೆ ಈಗ ಆಲ್ರೆಡಿ ಅವ್ರನ್ನ ನಾವು ಸಂಘದಿಂದ ತೆಗೆದಿದ್ದೀವಿ ಸರ್, ಅವ್ರ ಕೆಲಸದಿಂದ ತೆಗೆದಿದ್ದೀವಿ ಅವ್ರನ್ನ. ಆಮೇಲೆ ಆ ಮಾರ್ಗದಲ್ಲಿ ಬರ್ತಾ ಇರ್ತಕ್ಕಂಥ ಲಾರಿ ಚಾಲಕ ಕೂಡ ಅದರಲ್ಲಿ ಕಾಣಿಸ್ತಾನೆ, ಒಬ್ಬ ಚಾಲಕ, ಅವನು ಕೂಡ ನಾವೀಗ ಆಲ್ರೆಡಿ ಅವನ್ನ ತೆಗೆದಿದ್ದೀವಿ ಸರ್. ಮಾರ್ಗ ಕೂಡ ಆ ಮಾರ್ಗ ಕೂಡ ಬದಲಾವಣೆ ಮಾಡಿಬಿಟ್ಟಿದ್ವಿ. ಸೊ ಅಂಥ ಚಾಲಕರು ಅಂಥವರೆಲ್ಲ ಇದ್ದಾಗ ಆ ಥರ ಆಗ್ತವೆ ಅಂತ. ಸೊ ಈ ವಿಷಯದಲ್ಲಿ ಯಾರೇ ಆಗಿದ್ರು ಕೂಡ ಅವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ಮಾಡ್ತೀವಿ. ನಂದಿನಿ ಹಾಲು ಹಾಗೂ ಅದರ ಉತ್ಪನ್ನಗಳು ಪರಿಶುದ್ಧ ಅನ್ನೋ ಮಾತಿದೆ. ಇಂಥದ್ರಲ್ಲಿ ಕೆಲವು ಡೈರಿ ಸಿಬ್ಬಂದಿಗಳು ದುರಾಸೆಗೆ ಬಿದ್ದು ಹಾಲಿಗೆ ನೀರು ಮಿಶ್ರಣ ಮಾಡಿ ನಂದಿನಿ ನಂಬಿಕೆಗೆ ಧಕ್ಕೆ ತರುವಂತಾಗಿದೆ. ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.